2 ಏನ್ ಹೇಳುತ್ತೆ? ಒಬ್ಬರ ಭಾರವನ್ನು ಒಬ್ಬರು ಹೊತ್ತುಕೊಳ್ಳಿ. 5 ಏನ್ ಹೇಳುತ್ತೆ? ಪ್ರತಿಯೊಬ್ಬನು ತನ್ನ ಹೊರೆಯನ್ನು ತಾನೇ ಹೊತ್ತುಕೊಳ್ಳಬೇಕು. ಈಗ ಇದು ಹೆಂಗ್ ತಗೋಬೇಕು ನಾವೀಗ? ಇದು ನಾವು ಇನ್ನೊಬ್ರಿಗೆ ಹೇಳುವಾಗ ಏನ್ ಹೇಳ್ತೀವಿ ಗೊತ್ತಾ? ನೋಡಿ ಬ್ರದರ್, ಬೈಬಲ್ ಅಲ್ಲಿ ಇಲ್ವಾ ಒಬ್ಬರ ಭಾರವನ್ನು ಇನ್ನೊಬ್ರು ಹೊತ್ಕೋಬೇಕು ಅಂತ, ಆದ್ರಿಂದ ನೀವು ನಮ್ಮ ಭಾರ ಹೊತ್ಕೋಬೇಕಲ್ವಾ ಅಂತ. ಅವ್ರ ಸ್ವಾರ್ಥಕ್ಕೋಸ್ಕರ ಆ ವಾಕ್ಯನ ಉಪಯೋಗಿಸಿದಂಗ ಆಯ್ತು. ಅವಾಗ ಇಲ್ಲಿ ಅದಾದ್ಮೇಲೆ 5ನೇ ವಾಕ್ಯ ಏನ್ ಹೇಳುತ್ತೆ? ಪ್ರತಿಯೊಬ್ಬನು ತನ್ನ ಹೊರೆಯನ್ನು ತಾನೇ ಹೊತ್ಕೋಬೇಕು ಅಂತಾನು ಇಲ್ಲಿ ಹೇಳುತ್ತೆ. ಆ ತರ ಹೇಳೋರಿಗೆ ಈ ತರ ಹೇಳ್ಬಿಡಿ, ಆ ತರ ಹೇಳೋರಿಗೆ ಈ ತರ ಹೇಳ್ಬೇಕು, ಅವಾಗ ಬಾಯಿ ಮುಚ್ಕೋತಾರೆ. ಅವ್ರು ಹೇಳ್ತಾ ಇರೋದು ಅದು ಸ್ವಾರ್ಥದ ನಿಮಿತ್ತವಾಗಿ. ಇಲ್ಲಿ ದೇವ್ರು ಹೇಳಿರೋದು, ನೀವು ಖಂಡಿತವಾಗಲೂ ಒಬ್ಬರ ಭಾರವನ್ನು ಒಬ್ಬರು ಹೊತ್ಕೋಬೇಕು, ಆದರೆ ನೀವು ಎಕ್ಸ್ಪೆಕ್ಟ್ ಮಾಡಲೇಬಾರ್ದು ಇನ್ನೊಬ್ರು ನನ್ನ ಭಾರ ಹೊತ್ಕೋಬೇಕು ಅಂತ. ನಿಮ್ಮ ಹತ್ರ ಆ ಎಕ್ಸ್ಪೆಕ್ಟೇಷನ್ನೇ ಇರಬಾರ್ದು ಇನ್ನೊಬ್ರು ನನ್ನ ಭಾರವನ್ನ ಹೊತ್ಕೋಬೇಕು ಅಂತ. ಆದರೆ ನಮ್ಮ ಒಬ್ಬೊಬ್ರಿಗೂ ಹೇಳ್ತಾ ಇದ್ದಾರೆ, ನೀವು ಇನ್ನೊಬ್ರು ಭಾರನ ಹೊತ್ಕೋಬೇಕು. ಮತ್ತೆ ದೇವ್ರು ನಮಗೆ ವೈಯಕ್ತಿಕವಾಗಿ ಹೇಳ್ತಾರೆ, ನಿನ್ನ ಭಾರ ನೀನೇ ಹೊತ್ಕೋಬೇಕು. ಇಲ್ಲಿ ಬನ್ನಿ ಇಬ್ರು, ನೀವು ಯಾರಾದ್ರೂ ಇಬ್ರು ಬನ್ನಿ ಬೇಗ. ನೀನ್ ಇಲ್ಲಿ ನಿಂತ್ಕೋ. ನೀನಿಲ್ಲಿ ಒಬ್ರು ಮುಂದೆ ಒಬ್ರು ಹಿಂದೆ ಇರಿ. ಈಗ ನೀನ್ ಮುಂದೆ ಇದೆಯಾ? ದೇವ್ರು ನಿನಗೆ ಹೇಳ್ತಾರೆ, ನಿನ್ನ ಒಂದು ಭಾರ ಕೊಡೋಣ. ಸೊ ಈ ಭಾರ ಹೀಗೆ ಇಡ್ಕೊ, ಭಾರ ಹೊರೆ. ಈ ನಿನ್ನ ಹೊರೆನ ನೀನೇ ಹೊತ್ಕೋಬೇಕು. ಹೋಗು, ನಿಧಾನ ಹೆಜ್ಜೆ ಇಡು, ಹೋಗ್ಬೇಡ, ಹಿಂಗೆ ಹೋಗ್ತಾರೆ. ಆಮೇಲೆ ದೇವ್ರಲ್ಲಿ ಹೇಳ್ತಾರೆ, ನೋಡು, ಬರೋ ಭಾರವನ್ನು ಒಬ್ರು ಹೊತ್ಕೋಬೇಕು, ಹೆಲ್ಪ್ ಮಾಡೋದು. ಹೋಗು. ಇದು ದೇವ್ರು ಮಾಡಿರೋ ಕೆಲಸ. ಅರ್ಥ ಆಯ್ತಾ? ಅದು ಬಿಟ್ಬಿಟ್ಟು ಇವ್ರನ್ನ ಕೇಳಂಗಿಲ್ಲ, ನೀನು ನನ್ಗೆ ಹೆಲ್ಪ್ ಮಾಡ್ಬೇಕು, ಹೊತ್ಕೋ ಅಂತ ಹೇಳೋದಲ್ಲ. ನಿನಗೆ ಹೇಳ್ತಾ ಇರೋದು, ಹೊತ್ಕೋ, ಅವ್ರವ್ರ ಭಾರನ ಅವ್ರವ್ರೇ ಹೊತ್ಕೋಬೇಕು, ಹೋಗ್ತಾ ಇರು. ಇನ್ನೊಬ್ರು ಹೇಳ್ತಾರೆ, ಒಬ್ಬರ ಭಾರನ ಒಬ್ರು ಹೊತ್ಕೋಬೇಕು, ಹೆಲ್ಪ್ ಮಾಡು. ಸೊ ಇದು ಆ ವಾಕ್ಯದ ಅರ್ಥ. ಇವಳು ತಿರುಗಿ ನಿಂತ್ಕೊಂಡು ದೇವ್ರು ಹೇಳಿದ್ದಾರೆ ಹೊತ್ಕೋಬೇಕು ಅಂತ, ನೀನ್ ನಂಗೆ ಹಿಡ್ಕೊ, ಸಪೋರ್ಟ್ ಮಾಡೋದು ಹೇಳೋ ಹಾಗಿಲ್ಲ. ಸೊ ದೇವ್ರು ಎಲ್ಲವನ್ನ ಬ್ಯಾಲೆನ್ಸ್ಡ್ ಆಗಿ ಮಾಡ್ತಾರೆ. ಇಟ್ಸ್ ಗುಡ್ ಗಾಡ್, ಗುಡ್ ಡ್ಯಾಡಿ, ಒಳ್ಳೆ ದೇವ್ರು ಅವರು. ಅವ್ರು ಯಾರಿಗೂ ಮೋಸ ಮಾಡೋದಿಲ್ಲ, ಅವರೆಲ್ಲವನ್ನ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಬಿಕಾಸ್ ಆಫ್ ಅವರ್ ಸೆಲ್ಫಿಶ್ನೆಸ್, ನಮ್ಮ ಸ್ವಾರ್ಥದ ನಿಮಿತ್ತವಾಗಿ ವಿ ಎಕ್ಸ್ಪೆಕ್ಟ್ ಅದರ್ಸ್ ಟು ಕ್ಯಾರಿ ಅವರ್ ಬರ್ಡನ್. ಯಾಕೆ ಅಂದ್ರೆ, ಬಿಕಾಸ್ ಆಫ್ ದಟ್ ಸೆಲ್ಫ್. ಈ ಸೆಲ್ಫ್ ಏರಿಯಾದಲ್ಲಿ ನಾವು ಸರಿಯಾಗಿ ಒಂದು ಡೀಲ್ ಮಾಡೋದಾದ್ರೆ, ಖಂಡಿತವಾಗ್ಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ ಭಾರ ನಿಮಗೆ ಹೊತ್ಕೊಳ್ಲಿಕ್ಕಾಗತ್ತೆ, ಆ ಭಾರಕ್ಕೆ ಬೇರೆ ಕೈಗಳು ಬರುತ್ತೆ. ಇದು ನೀವು ಯಾವಾಗ ತಿರುಗಿ ನೋಡಿ ಹೆಲ್ಪ್ ಮೀ, ವರ್ಡ್ ಆಫ್ ಗಡ್ ಸೇ ಸಿ ಅಂತ ಹೇಳ್ತಿರೋ, ನಿಮಗೇನು ಹೆಲ್ಪ್ ಸಿಗೋದಿಲ್ಲ. ಆದ್ರೆ ನೀವು ಯಾವಾಗ ದೇವ್ರು ಹೇಳಿದ್ದಾರೆ ಅವ್ರವ್ರ ಭಾರ ಅವರೇ ಹೊತ್ಕೋಬೇಕು ಅಂತ ಹೊತ್ಕೊಂಡು ಹೋಗ್ತಿರೋ, ನಿಮಗೆ ಗೊತ್ತಿಲ್ಲದ ಹಾಗೆ ಹಿಂದಿಂದ ಬೇರೆ 10 ಕೈಗಳು ದೇವರು ಕಮಾಂಡ್ ಮಾಡಿ ಹೇಳ್ತಾರೆ, ಹೋಗಿ ಹಿಡ್ಕೊಳ್ಳೋ ಅಲ್ಲಿ ಅಂತ. ಆಗ ನಿಮಗೆ ನಿಮ್ಮ ಹೊರೆ ಈಸಿ ಆಗುತ್ತೆ. ಇಟ್ ವಿಲ್ ಬಿ ಈಸಿ ಫಾರ್ ಯು. ಅದು ನಮಗೆ ದೇವರಲ್ಲಿ ನಂಬಿಕೆ ಇಲ್ಲ. ನಾವು ಅಲ್ಲಿ ಮಣ್ಣಲ್ಲಿ ಬಿದ್ದು ಅಲ್ಲಿ ಇರೋದಿಲ್ಲ, ಬೇಗ ಎದ್ಬಿಡ್ತೀವಿ. ಯಾರಾದ್ರೂ ಒಂದು ಮಾತು ಹೇಳಿದ್ರೆ ಸಾಕು, ಚಿಕ್ಕಂತ ಎದ್ಬಿಡ್ತೀವಿ, ಸುರ್ಸು ಪಟಾಕಿ ತರ.